ನೀವು ಇಷ್ಟೆಲ್ಲವೂ ಲೋಕಜ್ಞಾನ ಪರಿಪೂರ್ಣ ಜ್ಞಾನ ಅಮ್ಮನವರ ಆಶೀರ್ವಾದದಿಂದ ಪಡ್ಕೊಂಡಿದ್ದಾರೆ ಗುರುಗಳೇ. ನೀವು 2012 ಪ್ರಳಯ ವಿಚಾರ ಹೇಳಲೇಬೇಕಾಗತ್ತೆ. ನೀವು ಅದು ಹೇಳಿದ್ದು ಎಲ್ಲೋ ಒಂದ್ ಕಡೆ ಸುಳ್ಳಾಯ್ತು ಅನ್ನೋ ಕಾರಣಕ್ಕೆ ಈ ಬೇರೆ ಬೇರೆ ಜ್ಯೋತಿಷಿಗಳ ಹಾವಳಿಯಿಂದ ಎಲ್ಲೋ ಒಂದ್ ಕಡೆ ತಾವು ಸೈಡ್ ಲೈನ್ ಆಗೋದ್ರ ಅಥವಾ ಇವ್ರು ಹೇಳೋದ್ ನಡೆಯಲ್ಲ ಅನ್ನುವಂಥದ್ದು ಏನಾದ್ರು ಕಂಡು ಬಂತ? ಅದು ಅನ್ಕೊಂಡೆ ಫಸ್ಟ್ ನಾನು, ಆಮೇಲೆ ನಾನು ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಅವತ್ತು ಕೃಷ್ಣ ಪರಮಾತ್ಮ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಅವನಿಗೆ 3.5 ವರ್ಷ ಆಗಿತ್ತು 2012ರಲ್ಲಿ. ಭಗವಂತ ಆ ಸಮಯಕ್ಕೆ ಅದು ಪ್ರಳಯ ಆಗಬಾರ್ದು ಅಂತ ಏನ್ ಮಾಡ್ದ, ಒಂದು ಫುಟ್ಬಾಲ್ನ ಒರಿಸ್ಸಾಲ್ ಹುಟ್ಟಿದಾನೆ, ಈಗ 17 ವಯಸ್ಸು ಅವನಿಗೆ ಮಹಾವಿಷ್ಣುಗೆ. ಆ ಬಾಲನ್ನ ಅವತ್ತು ಭೂಮಿನ ಪಕ್ಕಕ್ಕೆ ಜರುಗಿಸ್ಬಿಟ್ಟ. ಆಸ್ಟ್ರಾಯ್ಡ್ ಏನ್ ಬಂದು ಹೊಡಿಬೇಕಾಗಿತ್ತು 2012ನ, ಈಗ ಬೇಡ, ಅದು 2028ಇಂದ 32ಕ್ಕೆ ಆಗಬೇಕು ಅಂತ ಅವನ ಇಚ್ಛೆ ಇತ್ತು. ತದನಂತರ ನಾನು ಬೇಜಾರು ಮಾಡ್ಕೊಂಡು ಒಂದು ದಿವಸ ಅಲ್ಟಾ ಕೂತಿದ್ದಾಗ ಅವಾಗ ಪರಮಾತ್ಮ ಹೇಳ್ದ, ಅಯ್ಯೋ ಅದಕ್ಕೂ ತಲೆ ಕೆಡಿಸ್ಕೋಬೇಡ, ಯಾವಾಗ ಆಗ್ಬೇಕು ಆಗತ್ತೆ, ಈಗಲೇ ಆಗ್ಬಿಟ್ರೆ ನೀನೇ ಭಗವಂತ ಅಂತ ಕಂದ್ಕೊಂಡ್ಬಿಡ್ತಾರೆ, ಆಗದೆ ಇದು ತರ್ಕೋಬೇಡ ಅಂದ್ರೆ ಆ ಟೈಮ್ಗೆ ನನಗೂ 7.5 ಅಂತ ಇಟ್ಕೋ. ಸೊ ಈ ಟೈಮಲ್ಲಿ ನೀನು ನಿನ್ನ ಕರ್ಮ ಅನುಭವಿಸ್ಬೇಕು. ನಾನು ಈಗ ದೇವರಲ್ವಲ್ಲ, ನಾನು ಭಗವಂತನೇ ಅಲ್ಲದೆ ಇದ್ರು ಮನುಷ್ಯ ಆಗಿರೋದ್ರಿಂದ ನನ್ನ ಕರ್ಮನೂ ನಾನು ಅನ್ಬೇಕು. ಸೊ ನನ್ನ 7.5 ಹರಿಶ್ಚಂದ್ರನೇ ಬೀದಿಗೆ ತಂದವಾಗ ರಾಮಚಂದ್ರನೇ ಕಡೆಗೆ ಕಳಿಸ್ಬೇಕಾದ್ರೆ ನಾನು ಯಾವ ತೃಣಕ್ಕೆ ಸಮಾನ, ಅದರಿಂದ ಕಾಲು ದೂಡಕ್ಕೆ ಸಮಾನ ಭಗವಂತರು. ಅದಕ್ಕೆ ಅವನಿಚ್ಛೆ ಒಂದು ಸಮಯದಲ್ಲಿ ಇಂಥ ಸಮಯಕ್ಕೆ ತಳ್ಳಬೇಕು ಅಂತ. ಅದು ಈಗ ನಡೆಯುತ್ತೆ ನೆಕ್ಸ್ಟ್ ಅನ್ನೋದಕ್ಕೆ ಸಂತೋಷ ಪಡಬೇಕು. ಜನ ಏನು ಅಂದ್ರೆ ನಾಳೆ ಬೆಳಗ್ಗೆ ಆಗತ್ತೆ ಅಂದ್ರೆ ಆಗಲ್ಲ, ಸೊ ಒಂದು ವಾರ ಬಿಟ್ಟು ಆಗ್ಬೋದು. ಆಮೇಲೆ ಮಳೆ ನೀನು ರಾಜಾಜಿನಗರ ಬಂದ್ರೆ ಜಯನಗರಕ್ಕೆ ಬರಲ್ಲ, ಜಯನಗರಕ್ಕೆ ಬರೋದು ಅಲ್ಸೂರ್ಗೆ ಹೋಗಲ್ಲ. ಸೊ ಅದರಿಂದ ಒಂದೊಂದು ಕಡೆ ಆಗುತ್ತೆ. ಇದೆಲ್ಲ ವಿಪರೀತ ಯೋಗಗಳು ಇನ್ನು ಮೇಲೆ ನಡೆಯೋಕ್ಕೆ ಅವಕಾಶ ಅಂದ್ರೆ 2012ಕ್ಕೆ ಬೇಡ ಅಂತ ಭಗವಂತನ ಇಚ್ಛೆ ಇತ್ತು ಅಂತ ಅದು ನನಗೊಂದು ರೀತಿಯಾಗಿ ಗೊತ್ತಾಯ್ತು, ಕಾಮಾಖ್ಯಲ್ಲಿ ಗೊತ್ತಾಯ್ತು. ಅಂದ್ರೆ ನಿಮ್ ಪ್ರಕಾರ 2028ಇಂದ 32 ಆಗತ್ತಾ? ಮುಲಾಜೆ ಇಲ್ಲ ಆಗತ್ತೆ ಈ ಸಲ, ಏನು ಯೋಚನೆ ಇಲ್ಲ, ಮುಲಾಜೆ ಇಲ್ಲ. ಅದಕ್ಕೆ ಇವಾಗಲೇ ನಿಂಗೆ ಸಾಕ್ಷಿ ಆಲ್ರೆಡಿ ಹುಟ್ಟುಬಿಟ್ಟಿದೆ. ಏನೀಗ ನವೆಂಬರ್ ಅಲ್ಲಿ ನಿನ್ಗೆ ಗೊತ್ತಾಗ್ತಿರುತ್ತೆ. ಆಮೇಲೆ ಈಗಲೇ ಪ್ರಕೃತಿ ಲಯಗಳು ನಡೀತಿದೆ, ಆಲ್ ಓವರ್ ವರ್ಲ್ಡ್ ನೀರುಗಳ ಅಭಾವಗಳು. ಈಗ ಮೊನ್ನೆ ತಾನೇ ಸ್ಪೇನ್ ಅಲ್ಲಿ ಇದು ಶುರು ಆಗಿದೆ. ಆಮೇಲೆ ಏನ್ ಬಿರುಗಾಳಿ ಮಳೆ ಬರ್ತಾ ಇದೆ, ಅದೆಲ್ಲ ತುಂಬಾ ಟೆರ್ನಾಯ್ಡ್ಸ್ ಎಲ್ಲ ಬರ್ತಾ ಇದೆ. ಈ ತರದೆಲ್ಲ ಬರುವಾಗ ಸೊ ಪ್ರಕೃತಿ ಲಯಗಳಿಂದ ಸಮಯ ಆಗ್ತಿದೆ. ಆಮೇಲೆ ಇವರೇ ಸೈಂಟಿಸ್ಟ್ ಪ್ರಕಾರ ಇವತ್ತು ನೋಡು, ಮಾರ್ಸ್ ಅಲ್ಲಿ ಗಣಪತಿ ಕಂಡಿದ್ದಾನೆ ಅಂತ ಒಂದು ವಿಗ್ರಹ ಶುರುವಾಗಿದೆ. ಮಾರ್ಸ್ ಒಳಗೆ ಒಂದು ಬಂಡೆ ಕಾಣಿಸ್ತು, ಆ ಬಂಡೆನ ಹತ್ತಿರದಲ್ಲಿ ಜೂಮ್ ಮಾಡಿದಾಗ ಸಾಕ್ಷಾತ್ ಗಣಪತಿ ಮಾರ್ಸ್ ಅಲ್ಲಿ ಏನ್ ಮಾಡ್ತಾನೆ ಅಂತ ಅನ್ಕೊಂತಾರೆ. ಇವತ್ತು ಅದನ್ನ ನಾಸಾ ಅವರೇ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಸೊ ಅದೊಂದು ವಿಶೇಷ. ಅದಲ್ಲದೆ ಏನಾಗಿದೆ, ಇವತ್ತು ಆಫ್ರಿಕಾ ಮುರಿದು ಜಗ್ ಹೋಗಿ ಒಂದು ಸುಮಾರು 13 years ಇಂದ ಅದು ಬಿಟ್ಬಿಟ್ಟಿದೆ. ಅದು ಬಿಟ್ಬಿಟ್ಟು ಅದು ಬಂದು ಭಾರತ ದೇಶ ಸೇರುತ್ತೆ. ಸೊ ಸೌತ್ ಈಸ್ಟ್ ನಮ್ಮಲ್ಲಿ ಏನಾಗಿದೆ, ಸೌತ್ ವೆಸ್ಟ್ ಆಫ್ ಭಾರತ ದೇಶಕ್ಕೆ ಬಂದು ಸೇರುತ್ತೆ, ನೈಋತ್ಯ ಭಾಗದಲ್ಲಿ, ಕೇರಳ ಭಾಗದಲ್ಲಿ. ಸೊ ದೆನ್ ವಿ ವಿಲ್ ಬಿಕಮ್ ಟು 0 ಡಿಗ್ರಿ ಅಂತ ಹೇಳುತ್ತೆ. ಆಮೇಲೆ ಇವರೆಲ್ಲ ಏನು ಅನ್ಕೊಂಡಿದ್ದಾರೆ, ಲಂಕೆ ಶ್ರೀಲಂಕಾ ಇದೆಯಲ್ಲ, ಶ್ರೀಲಂಕಾ ಇಸ್ ಲಂಕೆ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಆಸ್ಟ್ರೇಲಿಯಾ ಇಸ್ ರಿಯಲ್ ಲಂಕೆ. ಶ್ರೀಲಂಕಾ ಇಸ್ ಒಂದು ಬಂಡೆ ವಿಚ್ ಇಸ್ ಪುಟ್ ಬೈ ಹನುಮಾನ್. ಅವ್ನು ಶ್ರೀರಾಮ್ ಅಂತ ಹಿಂಗೆ ಹಾಕಿರೋದೇ ಒಂದು ಬಂಡೆನ ಶ್ರೀಲಂಕಾ. ಒರಿಜಿನಲ್ ಲಂಕಾ ಒಂದು ಆಸ್ಟ್ರೇಲಿಯಾ. ಅದು ಜಾಗ್ರಫಿಕಲ್ ಚೇಂಜಸ್ ಅಲ್ಲಿ ಮೂವ್ ಆಗಲ್ಲ, ಹೊರಟಾಗಿದೆ. ಅದು ಜಪಾನ್ ಬಂದು ಸೇರ್ಬಿಡುತ್ತೆ ಅಂತ ಹೇಳುತ್ತೆ. ಇದು ಮತ್ತೆ ಭರತ ಖಂಡ ಒಂದಾಗತ್ತೆ ಅಂತ, ಇಷ್ಟು ದೊಡ್ಡ ಖಂಡ. ಸೊ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥ ಸಪ್ತಮಿ. 7 ಖಂಡಗಳಿರ್ತಕ್ಕಂಥ 7 ಕಾಂಟಿನೆಂಟಲ್ ಏನಿದೆ ಅದು 7 ಸಪ್ತಮಾತ್ರಿಕೆ ರೂಲ್ ಮಾಡ್ತಾರೆ. ಸೊ ಇಂತಿಂಥ ಸಮಯಕ್ಕೆ ಆಗಬೇಕು ಅಂತ ಭೂಗೋಳದ ಸಮಯ. ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ 2025ಇಂದ 2027 ಅಷ್ಟೊತ್ತಿಗೆ, ಫ್ರಮ್ ನೆಕ್ಸ್ಟ್ ಇಯರ್, ಜಾಸ್ತಿ ದೂರ ಇಡಬೇಡ, ಆ 3 ವರ್ಷದಲ್ಲಿ 7 days ದೇರ್ ವೋಂಟ್ ಬಿ ಸನ್, ಸೂರ್ಯ ಹುಟ್ಟಲ್ಲ. ಆಮೇಲೆ ಪೌರ್ಣಮಿ ಚಂದ್ರನೇ ಸೂರ್ಯನಿದ್ದಾಗ ಪ್ರಕಾಶವಾಗಿ ಬರ್ತಾನೆ, ಅಷ್ಟು ಬರೆಯಕ್ಕೆ ಬರುತ್ತೆ. ಇವ್ರುಗಳ ಇಲ್ಲಿ ರಾಜಕೀಯಕ್ಕೆ ಬರೋದಾದ್ರೆ ಈಗ ಏನೇನೋ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ವಕ್ಫಾಸ್ತಿ ವಿಚಾರ ಬರ್ತಾ ಇದೆ, ಇಲ್ಲಿ ಮುಡಾ ಹಗರಣದ ವಿಚಾರ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡಿದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಮುಖ್ಯಮಂತ್ರಿಗಳ ವಿಚಾರವಾಗಿ ಬದಲಾವಣೆ ಅಂತ ಏನಾರು ಆಗುತ್ತಾ ರಾಜಕೀಯ ಸನ್ನಿವೇಶದಲ್ಲಿ? ರಾಜಕೀಯದಲ್ಲಿ ಬದಲಾವಣೆ ಆಗೋದು ಗ್ಯಾರಂಟಿ, ಅದು ಯಾರು ತಪ್ಸಕ್ಕಾಗಲ್ಲ. ಏನು ಅಂದರೆ ಅನಾರೋಗ್ಯದಿಂದ ಮುಖ್ಯಮಂತ್ರಿಗಳಿಗೆ ಸ್ಥಾನ ಪಲಟನ ಮಾಡ್ಕೊತಾರೆ, ಇಲ್ಲ ಬೇರೆಯವ್ರು ಬಂದು ಕೂತ್ಕೋಬೇಕು, ವ್ಯವಸ್ಥೆ ಆಗಬೇಕು. ಒಂದೇನು ಅಂದರೆ ಅಲ್ಲಿ ಭವಿಷ್ಯ ಮಾಲಿಕಲ್ಲಿ ಬರೆದಿರ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಒರಿಸ್ಸಾಲ್ಲಿ ಭವಿಷ್ಯ ಮಾಲಿಕ ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಇದೇ ವರ್ಷದಿಂದ ಕರ್ನಾಟಕದಿಂದ ಗಲಾಟೆ ಶುರುವಾಗುತ್ತೆ. ಏನಂದರೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೆಯುತ್ತೆ ಅಂತ. ಈಗ ವಫ್ದಿಂದನೇ ಸ್ಟಾರ್ಟ್ ಆಗಿದೆ. ಅಂದರೆ ಆ ಅಭಿಪ್ರಾಯಗಳನ್ನ ಶುರು ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವೇನು ಹೇಳೋದು, ಯಾವಾಗ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ ಆಗತ್ತೆ ಅಂತ ಬರೆದಿರೋದನ್ನ ಇವತ್ತು ನಡೀತಾಕ್ಕೆ ಶುರುವಾಗಿದೆ. ಸೊ ಅದರಿಂದ ಈ ರಾಜಕೀಯ ಬದಲಾವಣೆಗಳಲ್ಲಿ ಯಾರೂ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ 3 ಮುಖ್ಯಮಂತ್ರಿಗಳಾಗೋದು ಗ್ಯಾರಂಟಿ, ಕರ್ನಾಟಕದಲ್ಲಿ 3 ಗವರ್ನರ್ ಆಗೋದು ಗ್ಯಾರಂಟಿ, ಕರ್ನಾಟಕ 3 ಭಾಗ ಆಗೋದು ಶತಸಿದ್ಧ. ಅದು ಯಾವಾಗ ನಾಳೆ ಬೆಳಗ್ಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆಲ್ಲ ಕರ್ನಾಟಕ, ದಕ್ಷಿಣ ಕನ್ನಡ, ಅದಾದಮೇಲೆ ಉತ್ತರ ಕರ್ನಾಟಕ, ಅದಾದಮೇಲೆ ಈ ಕಡೆ ಇರ್ತಕ್ಕಂಥ ದಕ್ಷಿಣದಲ್ಲಿ ಇರತಕ್ಕಂಥ ಕರ್ನಾಟಕ, ಬೆಂಗಳೂರು ಭಾಗದಲ್ಲಿ 3 ಜನ ಆಳ್ತಾರೆ ಅನ್ನೋದು ಶತಸಿದ್ಧ. 3ನೇದು ಭಾರತ ದೇಶದಲ್ಲೇ 2 ಭಾಗ ವಿಭಿನ್ನ ಆಗುತ್ತೆ ಅಂತ. ಆಮೇಲೆ ಮೋದಿ ಭಾಳ ಕ್ಲೀನ್ ಹ್ಯಾಂಡ್ ಆಗಿರೋದ್ರಿಂದ ಅವ್ರ ಜೊತೆ ಇರೋರು ಕ್ಲೀನ್ ಆಗಿರಬೇಕು ಅಂತ ಏನಿಲ್ಲ. ಅವ್ರು ಕ್ಲೀನಾಗಿ ಇದ್ದವ್ರನ್ನ ಹಾಳು ಮಾಡ್ಕೊಂಡು ಬಂದಿದ್ದಾರೆ. ಅವ್ರುಗಳು ಏನು ಅಂದರೆ ನಾವು ಲಂಚ ತಿನ್ನೋಕ್ಕಾಗಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಕೆಲವ್ರನ್ನೆಲ್ಲ ಹಾಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಯಾರ್ಯಾರು ಅಂತ ನಂಗೆ ಗೊತ್ತಿದ್ರೂ ಸಹ ನಾನು ಏನು ಹೇಳೋಕ್ಕಾಗಲ್ಲ. ಏನು ಅಂದರೆ ಭಯಾನಕ ಪ್ರಶ್ನೆ ಇಲ್ಲ, ಹಾಳು ಮಾಡ್ಕೊಂಡು ಕೂತಿದ್ದಾಗ ಅದು ಹಾಳಾಗಿ ಹೋಗಲಿ ಅಂತ ನಾವೇನು ಮಾಡೋಕ್ಕಾಗಲ್ಲ. ಮೊದಲಾದರೆ ತಿದ್ತಾ ಇದ್ವಿ, ಈ ನಡುವೆ ತಿದ್ದಕ್ಕೋಲ್ಲ, ಅಯ್ಯೋ ಇದಿಷ್ಟೇ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಸೊ ಇದರಲ್ಲೇ ಏನು ಅಂದರೆ
ಮೋದಿಗೂ ಬೇಜಾರಾಗೋದು ಒಂದು ರೀತಿಯಾಗಿ, ಎರಡನೇದು ವಿಘ್ನಗಳು ಬಂತಕ್ಕಂಥ ಅವಕಾಶಗಳು, ಪ್ಲಸ್ 75 ಇಯರ್ಸ್ ಆಫ್ ರಿಟೈರ್ಮೆಂಟ್ ಅಂತಲೂ ಮಾಡಿಬಿಟ್ಟಿದ್ದಾರೆ. ಸೊ ಅದು ಅದೇ ಕೋಇನ್ಸಿಡೆನ್ಸಲ್ಲಿ ನಡೆಯುತ್ತೆ. ಸೊ ಅವರೇ ಬಿಟ್ಟು ಹೋಗಿ ಒಂದು ಆಶ್ರಮ ಸೇರ್ಕೊತಾರೆ, ವೈರಾಗ್ಯ ಬರತಕ್ಕಂಥದ್ದು, ಬೇರೆಯವ್ರನ್ನ ಕೂಡಿಸ್ತಾರೆ. ನೆಕ್ಸ್ಟು ಇಟ್ ಈಸ್ ಅ ಟ್ರಯಾಂಗಲ್, ಅಂದರೆ ಒಂದು ಪಾರ್ಲಿಮೆಂಟ್ ಹೌಸ್ ರೌಂಡ್ ಆಗಿರೋದನ್ನ ಜೀವನದಲ್ಲಿ ಟ್ರಯಾಂಗಲ್ ಮಾಡಿರತಕ್ಕಂಥ ಒಬ್ಬ ವ್ಯಕ್ತಿ ಹುಡ್ತಾನೆ ಅಂತ. ಸೊ ಮೋದಿ ಮುಖಾಂತರ ಟ್ರಯಾಂಗಲ್ ಬಂದಾಗ ಶೂಡ್ ಗೌರ್ಮೆಂಟ್, ನೆಕ್ಸ್ಟ್ ಎಲ್ಲ ಬರೋತಕ್ಕಂಥ ಶೂಡ್ ಗೌರ್ಮೆಂಟ್, ನೆಕ್ಸ್ಟ್ ಎಲ್ಲ ಧರ್ಮಶಾಸನ ಅಲ್ಲ, ಹಾರ್ ಶಾಸನ. ಪ್ರತಿಯೊಂದು ಜಿಲ್ಲೆಯಲ್ಲೂ, ತಾಲೂಕಲ್ಲಿ, ರಾಜ್ಯ ಮಟ್ಟದಲ್ಲಿ, ಎಲ್ಲ ದೇಶದ ಮಟ್ಟದಲ್ಲೂ ಅವ್ರವ್ರವ್ರ ಊರಿಗೆ ಅವರ ರಾಜ್ಯ ಆಗ್ಬಿಡ್ತಾರೆ. ಅಂಥವ್ರು ಏನು ಮಾಡಿದ್ರೆ ಎಲ್ಲರನ್ನು ಕಟ್ನಿಟ್ಟಾಗಿ ಜೀವನ ಮಾಡಿದ್ರೆ ಹೀಗೆ ಮಾಡಕ್ಕೆ ಹಾಗೆ ಮಾಡಬೇಕು ಅಂತ ಮಾಡ್ಕೊಳ್ಳುವಂಥವ್ರು ಹುಟ್ಟುತ್ತಾರೆ. ಇಂಥದ್ದೇ ನಡೆಯುತ್ತೆ ಅಂತಿದೆ. ಆವಾಗ ಸನ್ಯಾಸಿ ಒಬ್ಬ ಜಗತ್ತನ್ನ ಆಳ್ತಾರೆ ಅಂತ ಬರೆದಿದೆ. ಸೊ ಅದು ಕೂಡ ಆಗುವ ಅವಕಾಶಗಳು, ಯೋಗಿ ಆಪ್ ಸಮಾಳುವಂಥ ಯೋಗಿ ಆದಿತ್ಯನಾಥೇ ಆಗ್ಬೋದು, ಅಥವಾ ಇನ್ನೊಂದು ಯಾವ್ದಾರ ಸನ್ಯಾಸಿಗಳನ್ನ ಬಂದು ಕೂಡಿಸ್ತಕ್ಕಂಥ ಅವಕಾಶಗಳು ಆಗ್ಬೋದು. ಇದು ನಡೆಯೋದು ಗ್ಯಾರಂಟಿ, ಕಾಲಕ್ರಮೇಣ ಆಡಿಕೊಂಡು ಹೋಗ್ತಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.